ದರ್ಶನ್ ಅವರ ಪ್ರಕರಣದಲ್ಲಿ ಈಗ ಆಲ್ರೆಡಿ ಅವರು ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಸೊ ಇವಾಗ ಇನ್ನೇನು ಟ್ರಯಲ್ಸ್ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಸರ್ ಇವಾಗ ಟ್ರಯಲ್ಸ್ ಅಂದರೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಮೂಲ ಇನ್ವೆಸ್ಟಿಗೇಷನ್ ಯಾವ ಥರ ಸ್ಟಾರ್ಟ್ ಆಗುತ್ತೆ? ಈಗ ಟ್ರಯಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈ ಕೇಸಲ್ಲಿ. ಓಕೆ. ಸೊ ಟ್ರಯಲ್ನ ಫಸ್ಟ್ ಸ್ಟೇಜ್ ಏನಂದರೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಇರುತ್ತೆ. ಹಿಯರ್ ಬಿಫೋರ್ ಚಾರ್ಜ್ ಅಂತ ಇರುತ್ತೆ. ಹಿಯರ್ ಬಿಫೋರ್ ಚಾರ್ಜಲ್ಲಿ ಇವರು ಯಾರ್ಯಾರು ಆರೋಪಿಗಳಿದ್ದಾರೆ 17 ಜನ, ಅವ್ರು ಬೇಕಾದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ 227 CRPC ಅಡಿಯಲ್ಲಿ ಹಾಕೊಬೋದು. ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಈ ಕೇಸ್ನಲ್ಲಿ ನಮ್ಮ ಪರವಾಗಿ ಎವಿಡೆನ್ಸ್ ಇಲ್ಲ, ಈ ಕೇಸ್ನ ಮುಂದುವರ್ಸೋದು ಬೇಡ, ಸೊ ನಮ್ಮನ್ನು ಇಲ್ಲಿಗೆ ಡಿಸ್ಚಾರ್ಜ್ ಮಾಡಿ ಆಚೆ ಬಿಡಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಬಹುದು. ಅಂದರೆ ಈ ಪ್ರಕರಣದಲ್ಲಿ ನಮ್ಮನ್ನು ಕೈ ಬಿಡಿ ಅನ್ನೋ ಥರ ಹಾಕ್ಕೊಬೋದು. ಅದನ್ನು ಈಗಾಗಲೇ ಕೆಲವೊಂದು ಆರೋಪಿಗಳು ಫೈಲ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಫಸ್ಟ್ ಫೈಲ್ ಮಾಡ್ತಾರೆ. ಫೈಲ್ ಮಾಡಾದ್ಮೇಲೆ ಅಬ್ಜೆಕ್ಷನ್ಗೆ ಅಂತ ಇನ್ನೊಂದು ಡೇಟ್ ಹೋಗುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನು ಅಬ್ಜೆಕ್ಟ್ ಮಾಡಿ ಒಂದು ಅಬ್ಜೆಕ್ಷನನ್ನು ರಿಟರ್ನ್ ಅಬ್ಜೆಕ್ಷನನ್ನು ಸಲ್ಲಿಸಬೇಕಾಗುತ್ತೆ. ಅದಾದ ನಂತರ ಹಿಯರಿಂಗ್ ಅಂತ ಹೋಗುತ್ತೆ. ಯಾರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಸಿರ್ತಾರೆ ಆ ಆರೋಪಿ ಪರವಾದ ವಕೀಲರು ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ, ಯಾವೊಂದು ಗ್ರೌಂಡ್ ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ. ಅದಾದ ನಂತರ ಆರ್ಡರ್ಸ್ ಅಂತ ಪಾಸ್ ಆಗುತ್ತೆ. ಸೊ ಇದು ಚಾರ್ಜ್ ಆಗೋಕ್ಕಿಂತ ಮುಂಚೆ ಈ ಡಿಸ್ಚಾರ್ಜ್ ಅಪ್ಲಿಕೇಶನನ್ನು 227 CRPC ಅಡಿಯಲ್ಲಿ ಹಾಕೊತಾರೆ. ಒಂದು ವೇಳೆ ಡಿಸ್ಚಾರ್ಜ್ ಸಿಕ್ಕರೆ ಅವ್ರಿಗೆ ಅವ್ರು ಇನ್ನು ಈ ಕೇಸಲ್ಲಿ ಮುಂದುವರಿಯುವಂಥ ಅವಶ್ಯಕತೆ ಇಲ್ಲ, ಅಲ್ಲಿಗೆ ಕೈ ಬಿಡ್ತಾರೆ. ಒಂದು ವೇಳೆ JC ಇದ್ರೂ ಹೊರಗಡೆ ಬರ್ತಾರೆ. ಹೌದು. ಸೊ ಇದು ಯಾವ ಆರೋಪಿಗಳು, ಈಗ 17 ಜನ ಆರೋಪಿಗಳಿದ್ದಾರೆ ಈ ಕೇಸಲ್ಲಿ, ಯಾವ ಆರೋಪಿಗಳು ಬೇಕಾದ್ರೂ ಹಾಕೊಬೋದು. ಬಿಫೋರ್ ಚಾರ್ಜ್ ಹಾಕೊಬೇಕಾಗುತ್ತೆ. ಚಾರ್ಜ್ ಆದ ನಂತರ ಹಾಕೊಬಾರ್ದು. ಹಾಕೊಳ್ಳೋಕ್ಕೆ ನಮಗೆ ಅವಕಾಶ ಇಲ್ಲ. ಸೊ ಚಾರ್ಜ್ ಆದ ನಂತರ ಎವಿಡೆನ್ಸ್ ಮಾಡಬೇಕಾಗುತ್ತೆ. ಸೊ ಈಗ ಆಲ್ರೆಡಿ ಸ್ವಲ್ಪ ಜನ ಆರೋಪಿ ನಂಬರ್ 13 ಮತ್ತು ಇನ್ನೂ ಸ್ವಲ್ಪ ಜನ ಆರೋಪಿಗಳು ಈ ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ದಾರೆ. ಬಟ್ ಇದನ್ನು ಮೋಸ್ಟ್ ಪ್ರಾಬಬ್ಲಿ ಯಾರು ಜೈಲಲ್ಲಿರೋ ಅಂತಹ ಆರೋಪಿಗಳು ಪ್ರಿಫರ್ ಮಾಡೋದಿಲ್ಲ. ಯಾಕಂದರೆ ಇಂಥ ಮರ್ಡರ್ ಅಂತ ಸೀರಿಯಸ್ ಪ್ರಕರಣಗಳಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದು ಬಹಳ ಕಡಿಮೆ. ಆರೋಪಿಗಳು ಆಚೆ ಇದ್ದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಕೊಬೋದು. ಈಗ ಒಳಗಡೆ ಇದ್ದರೆ ಟೈಮ್ ವೇಸ್ಟ್ ಜಾಸ್ತಿ ಆಗುತ್ತೆ. ಈಗ ಒಳಗಡೆ ಆರೋಪಿಗಳಿದ್ದಾರೆ, ಇದರಲ್ಲಿ ಅರ್ಧ ಜನ ಆರೋಪಿಗಳು ಒಳಗಡೆ ಇದ್ದಾರೆ, ಅರ್ಧ ಜನ ಆಚೆ ಇದ್ದಾರೆ. ಆಚೆ ಇರೋರಿಗೆ ಏನು ತೊಂದರೆ ಆಗಲ್ಲ. ಈಗ ಒಳಗಡೆ ಇರೋರಿಗೆ ಚಾರ್ಜ್ ಆಗದೆ ಇದ್ರೆ ಈಗ ಇದರೆಲ್ಲ ಡಿಸ್ಚಾರ್ಜ್ ಅಂತೂ ಆಗಲ್ಲ. ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಈಗ 3-4 ಹಿಯರಿಂಗ್ ಹೋಗುತ್ತೆ. 3-4 ಹಿಯರಿಂಗ್ಗೆ 3-4 ತಿಂಗಳು ಹೋಗುತ್ತೆ. 3-4 ತಿಂಗಳು ಹೊಟ್ಟೋದ್ರೆ ಈಗ 3-4 ತಿಂಗಳು ಅವರು ಜೈಲಲ್ಲಿ ಇರಬೇಕಲ್ಲ. ಒಂದು ದಿನ ಜೈಲಲ್ಲಿ ಇರೋಕ್ಕೆ ಆಗಲ್ಲ. 3-4 ತಿಂಗಳು ಎಕ್ಸ್ಟ್ರಾ ತಗೊಂಡಂಗೆ ಆಗುತ್ತೆ. ಇದು ಡಿಸ್ಚಾರ್ಜ್ ಅಂತೂ ನಮ್ಮ ಪ್ರಕಾರ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಗಲ್ಲ. ಮರ್ಡರ್ ಕೇಸಲ್ಲಿ ಯಾವುದೇ ರೀತಿ ಡಿಸ್ಚಾರ್ಜ್ ಅಪ್ಲಿಕೇಶನ್ನು ಎಂಟರ್ಟೈನ್ ಆಗಲ್ಲ. ಸೊ ವೆರಿ ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಆಗ್ಬೋದು. ಪ್ರೈಮಾ ಫೇಸಿ ಡೈರೆಕ್ಟ್ ಅವ್ರ ಮುಂದೆ ಎವಿಡೆನ್ಸ್ ಇಲ್ಲ, ಇವ್ರನ್ನ ಎಂಟರ್ಟೈನ್ ಮಾಡೋದು ಬೇಡ, ಎವಿಡೆನ್ಸ್ನ ಇವ್ರ ಪರವಾಗಿ ಯಾವುದೇ ರೀತಿ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಪ್ರೈಮಾ ಫೇಸಿ ಕೋರ್ಟ್ಗೆ ಅನ್ಸಿದ್ರೆ ಡಿಸ್ಚಾರ್ಜ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಎವಿಡೆನ್ಸ್ ಮಾಡಿ, ಚಾರ್ಜ್ ಮಾಡಿ, ಎವಿಡೆನ್ಸ್ ಮಾಡಿ ಅಂತಲೇ ಹೇಳುತ್ತೆ. ಸೊ ಎಂಥ ಕೇಸಲ್ಲಿ ಅಂದರೆ ಸಪೋಸ್ ಈಗ ಕೊಲೆಯಾದ ಜಾಗದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿರ್ತಾನೆ, ಅವನು ಕರ್ಕೊಂಡೋಗಿ ಇದು ಮಾಡಿರ್ತಾರೆ, ಸೇರಿಸಿರ್ತಾರೆ. ಸೊ ಅಂಥ ಟೈಮಲ್ಲಿ ಕೆಲವೊಂದ್ಸಲ ಚಾನ್ಸಸ್ ಇದೆ. ಮತ್ತು ಈಗ ರೂಲ್ ಆಫ್ ಅಲಬೈ ಅಂತ ಕರಿತೀವಿ. ಈಗ ಕೊಲೆ ನಡೆದ ಸಂದರ್ಭದಲ್ಲಿ ಅವರು ದುಬೈಯಲ್ಲೋ ಬೇರೆ ಎಲ್ಲೋ ಇದ್ದರೆ ಆ ಒಂದು ಫ್ಲೈಟ್ ಟಿಕೆಟ್ಸ್ ಇದ್ದರೆ ಅಥವಾ ಅಲ್ಲಿ ಇರುವಂಥ ಯಾವುದಾದ್ರೂ CCTV ಫುಟೇಜಸ್ ಅಥವಾ ಸಾಕ್ಷ್ಯಾಧಾರಗಳಿದ್ದರೆ ಆ ಒಂದು ಬೇಸಿಸ್ ಮೇಲೆ ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಹಾಕೊಬೋದು. ನಮ್ಮನ್ನು ಕೈ ಬಿಡಿ, ಸಾಕ್ಷ್ಯಾಧಾರಗಳು ನಮ್ಮ ಪರವಾಗಿ ಈ ಕೇಸಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಸಲ್ಲಿಸ್ಕೊಂಡು ಡಿಸ್ಚಾರ್ಜ್ ಆಗ್ತಾರೆ. ಸೊ ಈ ಒಂದು ಕೇಸಲ್ಲಿ ಡಿಸ್ಚಾರ್ಜ್ ಆಗೋದು ಭಾರಿ, ಅಂದರೆ ಯೂಶಲಿ ಮರ್ಡರ್ ಪ್ರಕರಣಗಳಲ್ಲಿ ಡಿಸ್ಚಾರ್ಜ್ ಆಗೋದು ಭಾಳ ಕಷ್ಟ ಇದೆ. ಸೊ ಆದ್ದರಿಂದ ಚಾರ್ಜ್ ಮಾಡಿ ಎವಿಡೆನ್ಸ್ ಮಾಡೋದು ಉತ್ತಮ. ಸರ್ ಇವಾಗ ಚಾರ್ಜ್ ಮಾಡಿ ಟ್ರಯಲ್ ಸ್ಟಾರ್ಟ್ ಆದರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ? ಈಗ ನೋಡಿ, ಡಿಸ್ಚಾರ್ಜ್ ಅಪ್ಲಿಕೇಶನ್ನು ಈಗ ಎಲ್ಲರೂ ಹಾಕಿ ಅದನ್ನು ರಿಜೆಕ್ಟ್ ಆದ ನಂತರ ಚಾರ್ಜ್ ಅಂತ ಬರುತ್ತೆ. ಈಗ ಹಿಯರ್ ಬಿಫೋರ್ ಚಾರ್ಜ್ ಅಂದರೆ ಅದೇ ಡಿಸ್ಚಾರ್ಜ್ ಆಗ್ತಾರೆ. ನೆಕ್ಸ್ಟ್ ಚಾರ್ಜ್, ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತ ಕರಿತೀವಿ. ಆ ಒಂದು ಇದರಲ್ಲಿ ಇವರು ಮಾಡಿರುವಂತಹ ಏನು ಇದಿದೆ ಅದನ್ನು ಓದಿ ಹೇಳ್ತಾರೆ. ಯಾರು ಜಡ್ಜು ಇವರಿಗೆ ಓದಿ ಹೇಳಿ ಕೇಳ್ತಾರೆ, ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು, ಇದೇನು ನಿಜಾನ ಅಂತ ಕೇಳ್ತಾರೆ. ಅವರೆಲ್ಲರೂ ಇಲ್ಲ ಸುಳ್ಳು ಅಂತ ಹೇಳ್ತಾರೆ. ಸುಳ್ಳು ಅಂತ ಹೇಳಿದಾಗ ನೆಕ್ಸ್ಟು ಕಂಟೆಸ್ಟ್ ಆಗುತ್ತೆ, ಎವಿಡೆನ್ಸ್ಗೆ ಅದು ಪೋಸ್ಟ್ ಆಗುತ್ತೆ. ಎವಿಡೆನ್ಸಿಗೆ ಪೋಸ್ಟ್ ಆದಲ್ಲಿ ಈ ಚಾರ್ಜ್ ಶೀಟಲ್ಲಿ ಎಷ್ಟು ಜನ ವಿಟ್ನೆಸಸ್ ಇದ್ದಾರೆ, ಈಗ 238 ಸಮಥಿಂಗ್ ಏನೋ ಇರ್ಬೋದು ಈ ಒಂದು ಕೇಸಲ್ಲಿ. ಅಷ್ಟು ಜನ ವಿಟ್ನೆಸ್ ಇರ್ತಾರೆ. ಆ ಒಂದು ವಿಟ್ನೆಸಸ್ಗಳಿಗೆ CW 1 2 3 ಫಸ್ಟು ಯಾರ್ಯಾರಿದ್ದಾರೆ ಅವ್ರಿಗೆ ಸಮನ್ಸನ್ನು ಕೋರ್ಟ್ ಕಡೆಯಿಂದ ಸಲ್ಲಿಸ್ತಾರೆ.
ಸಮನ್ಸನ್ನು ಕೊಡ್ತಾರೆ. ಆ ಒಂದು ಸಮನ್ಸಿಗೆ ರಿಪ್ಲೈ ಆಗಿ ಅವರು ಕೋರ್ಟಿಗೆ ಬರಬೇಕಾಗುತ್ತೆ ನೆಕ್ಸ್ಟ್ ಡೇಟಲ್ಲಿ, ಬಂದು ಎವಿಡೆನ್ಸನ್ನ ಕೊಡಬೇಕಾಗುತ್ತೆ. ಅಂದರೆ ಅವರೊಂದು ಚಾರ್ಜ್ ಶೀಟಲ್ಲಿ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ, ಸೊ ಇಂಥ ದಿನ ಹಿಂಗೆ ಕೊಲೆ ಆಯಿತು, ನಾನು ನೋಡಿದೆ, ಹಿಂಗೆ ಇತ್ತು, ಸೊ ಏನೋ ಹೇಳಿರ್ತಾರೆ, ಅವ್ರ ಕತೆ ಹೇಳಿರ್ತಾರೆ, ಚಾರ್ಜ್ ಶೀಟಲ್ಲಿ ಏನು ಬರ್ದಿರ್ತಾರೆ, ಏನು ಕತೆ ಹೇಳಿರ್ತಾರೋ ಅಲ್ಲಿ ಬಂದು ತಿರ್ಗಾ ಚೀಫ್ ಎಕ್ಸಾಮಿನೇಷನಲ್ಲಿ ತಿರ್ಗಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಂದೆ ತಿರ್ಗಾ ಒಂದ್ಸತಿ ಕತೆ ಹೇಳ್ತಾರೆ. ಅದನ್ನ ಮುಖ್ಯ ವಿಚಾರಣೆ ಅಂತ ಕರಿತೀವಿ. ಆ ಏನು ಕತೆ ಹೇಳಿರ್ತಾರಲ್ಲ, ನಿಜವಾದ ಟ್ರಯಲ್ ನಿಜವಾಗ್ಲೂ ನಾವು ಸ್ಟಾರ್ಟ್ ಆಗೋದು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ. ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ, ಏನಂತ, ಯಾವಾಗಾಯ್ತು, ಎಲ್ಲಾಯ್ತು, ಯಾವ ಟೈಮಿಂಗ್ ಅಲ್ಲಾಯ್ತು, ನೀವು ಅವಾಗ ಎಲ್ಲಿದ್ರಿ, ಸೊ ಇವೆಲ್ಲ ಈ ತರ ಪ್ರಶ್ನೆಗಳು ನಾವು ಅಲ್ಲಿ ಕೇಳಿ ಕೋರ್ಟ್ಗೆ ರೆಕಾರ್ಡ್ ಮಾಡಿಸ್ಬೇಕಾಗಿ ಬರುತ್ತೆ. ಕೋರ್ಟ್ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಈಗಾಗಲೇ ಬರೀ ಒನ್ ಸೈಡ್ ಪ್ರಾಸಿಕ್ಯೂಷನ್ ಸೈಡ್ ಸ್ಟೋರಿ ಮಾತ್ರ ಕೇಳಿರೋದು. ಜೈಲಲ್ಲಿ ಇದ್ದಾರೆ, ಅವರು ಆರೋಪಿ ಆಗಿದ್ದಾರೆ, ಇನ್ನೂ ಅಪರಾಧಿ ಆಗಿಲ್ಲ. ಬರೀ ಒನ್ ಸೈಡ್ ಸ್ಟೋರಿನ ಇಟ್ಕೊಂಡು ಇವರು ಒಳಗಡೆ ಇಟ್ಕೊಂಡಿದ್ದಾರೆ. ಇನ್ನೊಂದು ಸೈಡ್ ಸ್ಟೋರಿ ಬರೋದೇ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ, ನಮ್ಮ ಡಿಫೆನ್ಸ್ ಸೈಡ್ ಸ್ಟೋರಿ ಬರುತ್ತೆ. ಸೊ ಅದರಲ್ಲಿ ಕೆಲವೊಂದು ಸಾಕ್ಷಿಗಳು ಹಾಸ್ಟೆಲ್ ಆಗ್ಬೋದು, ಪ್ರತಿಕೂಲ ಸಾಕ್ಷಿ ಹೇಳ್ಬೋದು, ಇಲ್ಲ ನಮಗೇನು ಗೊತ್ತಿಲ್ಲ ಪೊಲೀಸವ್ರು, ಅದು ಆಲ್ರೆಡಿ ಅದು ಮಾಡೋವಂಥದ್ದೇ ಪೊಲೀಸ್ನವರು. ಸುಮ್ಮನೆ ಅವರೇ ಸ್ಟೋರಿ ಬರ್ದಿರ್ತಾರೆ, ಏನೋ ಒಂದು ಸ್ಟೋರಿ ಬರ್ದಿರ್ತಾರೆ, ಆ ಸ್ಟೋರಿಗೆ ಬಾಪ ಸೈನ್ ಹಾಕು ಅಂತ ಹೇಳಿರ್ತಾರೆ. ಇವರು ಏನು ಇಲ್ಲ, ಪೊಲೀಸ್ ಅವ್ರು ಹೇಳಿದ್ರೆ ಇವ್ರು ಹಾಕ್ಬೇಕು, ಸೈನ್ ಹಾಕಿರ್ತಾರೆ. ಅಲ್ಲಿ ಅವಾಗ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ನಾವು ಕ್ರಾಸ್ ಮಾಡ್ಬೇಕಾದ್ರೆ ಅದು ವಿಚಾರ ಆಚೆ ಬರುತ್ತೆ. ಇಲ್ಲ ಪೊಲೀಸ್ ಅವ್ರು ಬಂದ್ರು, ಏನೋ ಒಂದು ಪೇಪರ್ ಕೊಟ್ಟರು, ನಾನು ಸೈನ್ ಹಾಕ್ದೆ ಅಷ್ಟೇ, ನನಗೇನು ಗೊತ್ತಿಲ್ಲ, ಅದ್ರಲ್ಲಿ ಬರ್ದಿರೋದು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಆಗ ಏನಾಗುತ್ತೆ, ಸಾಕ್ಷಿ ಹೋಯ್ತು ಒಂದು. ಸೊ ಆ ಥರ. ಸೊ ಆದ್ರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒನ್ ಸೈಡ್ ಸ್ಟೋರಿ ಮಾತ್ರ ಆ ಒಂದು ಸ್ಟೋರಿ ಮೇಲೆ ಒಳಗಡೆ ಇಟ್ಕೊಂಡಿದ್ದಾರೆ. ಇನ್ನೊಂದು ಸೈಡ್ ಸ್ಟೋರಿ ಈಗ ಮುಖ್ಯ ವಿಚಾರಣೆ ಆದಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ನಲ್ಲೇ ಬರೋದು. ಸೊ ಅದಕ್ಕೆ ಹೇಳೋದು, ಅಪರಾಧಿಗೂ ಆರೋಪಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದೌದು. ಸೊ ಈಗ ಏನಿದೆ, ಆದ್ರಿಂದಾನೇ ನಾವು ಬೇಲ್ ಅಪ್ಲಿಕೇಶನ್ ಅನ್ನ ಸಲ್ಲಿಸೋದು. ಈಗ ವಿಚಾರಣೆ ಇದು ಆಗಕ್ಕೆ ನೋಡಿ, ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂತಾರೆ, ಒಬ್ಬೊಬ್ರು ಹಾಕೊಂಡಾಗ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. 2 to 3 months ಅದಕ್ಕೆ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಈಗ ಅಥವಾ ಸೆಂಟ್ರಲ್ ಯಾರಾದ್ರೂ ಬೇಲ್ ಅಪ್ಲಿಕೇಶನ್ ಹಾಕಿದ್ರೇನು ಆ ಬೇಲ್ ಅಪ್ಲಿಕೇಶನ್ ಡಿಸ್ಪೋಸ್ ಆಗೋ ತನಕ ಟ್ರಯಲ್ ಮುಂದುವರಿಯಲ್ಲ, ಅಲ್ಲೇ ಇರುತ್ತೆ, ಪಾಸ್ ಮಾಡ್ತಾರೆ. ಸೊ ಇದೆಲ್ಲ ಟೈಮ್ ವೇಸ್ಟ್ ಆಗೋದ್ರಿಂದಾನೇ ಅವರು ನಮಗೆ ಟ್ರಯಲ್ಗೆ ಲೇಟ್ ಆಗುತ್ತೆ. ಸೊ ಟ್ರಯಲ್ ನಡೆಯೋ ತನಕ ಇವ್ರು ಇನ್ನೂ ಆರೋಪಿ ಇದ್ದಾರೆ, ಅಪರಾಧಿ ಆಗಿಲ್ಲ, ನಮಗೆ ಬೇಲ್ ಕೊಡಿ ಅಂತ ನಾವು ಆದ್ರಿಂದನೇ ಕೇಳೋದು. ಈಗಾಗಲೇ ನಿಮಗೆ ಗೊತ್ತಿದೆ, ಈ ಕೇಸಲ್ಲಿ ಮಾನ್ಯ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು, ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಸೊ ಈಗ ಬೇರೆ ಯಾವುದೇ ರೀತಿಯಾದ ಆಪ್ಷನ್ ನಮ್ಮ ಮುಂದೆ ಇಲ್ಲ. ಟ್ರಯಲನ್ನು ಕನ್ಕ್ಲೂಡ್ ಮಾಡಿಬಿಟ್ಟು, ಅಥವಾ ಮುಖ್ಯ ಸಾಕ್ಷಿಗಳು ಯಾರ್ಯಾರು ಇರ್ತಾರೆ, ಮೆಟೀರಿಯಲ್ ವಿಟ್ನೆಸ್ ಅಂತ ಕರಿತೀವಿ, ಅಥವಾ ಐ ವಿಟ್ನೆಸಸ್ ಯಾರ್ಯಾರು ಇರ್ತಾರೆ, ಆ ವಿಟ್ನೆಸಸ್ಗಳನ್ನ ಬೇಗ ನಾವು ಕ್ರಾಸ್ ಎಕ್ಸಾಮಿನ್ ಮಾಡಿ, ಆ ಕ್ರಾಸ್ ಎಕ್ಸಾಮಿನೇಷನಲ್ಲಿ ನಮ್ಗೆ ಏನೇನು ಉತ್ತರ ಸಿಕ್ಕಿರುತ್ತೆ ಅದನ್ನ ನಮ್ಮ ಕೇಸಿಗೆ ಏನಾದರೂ ಉಪಯೋಗ ಆಗೋ ಥರ ಇದ್ದರೆ ಅದನ್ನ ಬೇಲ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿ ತಿರ್ಗಾ ನಾವು ಬೇಲ್ಗೆ ಹಾಕೊಬೋದು. ಆವಾಗ ಬೇಲ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸರ್, ಅಂದರೆ ನೀವು ಹೇಳಿದಾಗೆ ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ, ಟ್ರಯಲ್ ಸ್ಟಾರ್ಟ್ ಆಗಿ ಒಂದೆರಡು ಸಾಕ್ಷಿಗಳು ಬರುತ್ತೆ. ಆ ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮ್ ಮಾಡಿದಾಗ ಅದು ಸಾಕ್ಷಿಗಳು ಫೇಕ್ ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ಅಲ್ಲ, ನಿಜ ಇದ್ರೆ ನಿಜ ಅಂತ ಗೊತ್ತಾಗುತ್ತೆ, ಫೇಕ್ ಇದ್ರೆ ಫೇಕ್ ಅಂತ ಗೊತ್ತಾಗುತ್ತೆ. ಸಪೋಸ್ ಸುಮ್ಮನೆ ಎಕ್ಸಾಮ್ ಅಸಂಪ್ಷನ್ ಮಾಡ್ಕೋತಿರೋದು, ಸಾಕ್ಷಿಗಳು ಒಂದೆರಡು ನಿಜ ಇರ್ಬೋದು, ಫೇಕ್ ಇರ್ಬೋದು. ಒಂದ್ ವೇಳೆ ಫೇಕ್ ಆಗಿದ್ದು ಒಂದೆರಡು ಸಾಕ್ಷಿಗಳು ಫೇಲ್ ಆಯ್ತು ಅಂದಾಗ ಆ ಒಂದು ಇದನ್ನ ಇಟ್ಕೊಂಡು ಮತ್ತೆ ಬೇಗ ಅಪ್ಲೈ ಮಾಡ್ಬೋದಾ ಸದ್ಯದಲ್ಲಿ? ಹೌದೌದು, ಅದನ್ನೇ ಹೇಳ್ತಾ ಇರೋದು. ಮೆಟೀರಿಯಲ್ ವಿಟ್ನೆಸ್ ಯಾರ್ಯಾರು ಇರ್ತಾರೆ ಅವ್ರನ್ನ ಎಕ್ಸಾಮಿನ್ ಆದಮೇಲೆ, ಅಂದರೆ ಚೀಫ್ ಎಕ್ಸಾಮಿನೇಷನ್ ಆಗುತ್ತೆ, ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ನಮ್ಮ ಕೇಸಿಗೆ ಏನು ಉಪಯೋಗ ಆಗುತ್ತೆ ಅದನ್ನೆಲ್ಲ ತೊಗೊಂಡು, ಆ ಪಾಯಿಂಟ್ಸ್ನ ತೊಗೊಂಡು ಬೇಕಾದ್ರೆ ಬೇಲ್ ಅಪ್ಲಿಕೇಶನನ್ನು ಕೋರ್ಟಿಗೆ ಸಲ್ಲಿಸ್ಬಿಟ್ಟು ಬೇಲ್ನ ತೊಗೊಳ್ಬೋದು. ಸೊ ನೆಕ್ಸ್ಟು ಇದೇ ಥರ ಎಲ್ಲ ಅಂದರೆ ಅಷ್ಟು ಏನು ಆರೋಪಿಗಳಿದ್ರು ಅಷ್ಟು ಆರೋಪಿಗಳು ಸೇಮ್ ಪ್ರೊಸೆಸ್ ನಡೀತಾ ಹೋಗುತ್ತೆ. ಹೌದು, ಅಷ್ಟು ಆರೋಪಿಗಳು ಈಗ ಅದರಲ್ಲಿ ಫಾರ್ ಎಕ್ಸಾಂಪಲ್ 238 ವಿಟ್ನೆಸಸ್ ಏನೋ ಇರಬೇಕು, ಅಷ್ಟು ಜನನೇ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆ ಮಾತಾಡಿಕೊಂಡು ಇದರಲ್ಲಿ ಯಾವ್ದು ಮೇನ್ ವಿಟ್ನೆಸಸ್ಗಳಿದ್ದಾರೆ ಅವ್ರನ್ನ ಮಾತ್ರ ಎಕ್ಸಾಮಿನ್, ಈಗ 238 ವಿಟ್ನೆಸಸ್ಗೂ ಆಗಲ್ಲ, ಅದರಲ್ಲಿ ಸ್ವಲ್ಪ ಅರ್ಧ ವಿಟ್ನೆಸ್ ಮಾಡ್ಬೋದು. ಈ ಕೇಸಿಗೆ ಯಾರು ಮೇನ್ ವಿಟ್ನೆಸಸ್ ಇದ್ದಾರೆ ಅವ್ರನ್ನ ಮಾತ್ರ ಮಾಡೋಣ ಅಂತ ಹೇಳಿ ತಿರ್ಗಾ ಒಂದು ಬೇಕಾದ್ರೆ ಅರ್ಜಿ ಸಲ್ಲಿಸ್ಬಿಟ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯಿಂದ ಅವ್ರನ್ನ ಮಾತ್ರ ಎಕ್ಸಾಮಿನ್ ಮಾಡಿ ಇದು ಮಾಡ್ಕೋಬೋದು. ಸೊ ಈ ಥರ ಇರುತ್ತೆ ಸರ್. ಓಕೆ ಸರ್, ಎಷ್ಟು ದಿನ ಆಗ್ಬೋದು ಟ್ರಯಲ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ? ಅಂದರೆ ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋದು, ಅದನ್ನು ಡಿಸ್ಪೋಸ್ ಮಾಡೋದು, ಇದೇ ರೀತಿ ಮಾಡ್ತಾ ಇದ್ರೆ ಇನ್ನೂ 2-3 ವರ್ಷ ಆಗುತ್ತೆ.
ಟ್ರಯಲ್ಸ್ ಹೌದೌದು ಮುಗಿಯೋಕ್ಕೆ ಕಷ್ಟ ಆಗುತ್ತೆ ಇದೇ ರೀತಿ ಮಾಡ್ತಾ ಇದ್ರೆ. ಸೊ ನಾವು ಆದಷ್ಟು ಬೇಗ ಯಾರ್ಯಾರು ಈ ಆರೋಪಿಗಳ ಪರವಾದ ವಕೀಲರು ಇರ್ತಾರೆ ಅವರು ಸೇರ್ಕೊಂಡು ಕೆಲಸ ಮಾಡಬೇಕಾಗಿ ಬರುತ್ತೆ. ಆಗ ಬೇಗ ಕನ್ಕ್ಲೂಡ್ ಮಾಡ್ಬೋದು. ಈಗ ಒಬ್ಬೊಬ್ರಿಗೆ ಒಂದೊಂದು ಲಾಯರ್ ಇದ್ದಾರೆ ಇದರಲ್ಲಿ, 17 ಜನಕ್ಕೆ 17 ಲಾಯರ್ ಇದ್ದಾರೆ. ಸೊ ಹಂಗಿದ್ದಾಗ ಒಬ್ರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ತಾರೆ, ಒಬ್ರು ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ, ಇನ್ನೊಬ್ರು ಮತ್ತೊಂದು ಅಪ್ಲಿಕೇಶನ್ ಹಾಕ್ತಾರೆ, ಈಗ ಮತ್ತೊಬ್ರು 207 ಅಂಡರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಅಂದರೆ ಈ ಕೇಸಲ್ಲಿ ಈಗ ಮುಂದೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಚಾರ್ಜ್ ಆಗಿ. ಈಗ CCTV ಫುಟೇಜಸ್ ಇದೆ, ಅದರಲ್ಲಿ ಬೇರೆ ಯಾವುದಾದ್ರೂ ಸಾಕ್ಷಿಗಳು ಪ್ರಾಸಿಕ್ಯೂಷನ್ ಕಡೆಯಿಂದ ಪೊಲೀಸ್ನವರು ಒದಗಿಸಿರ್ತಾರೆ. ಅದು ಒಂದು CCTV ಫುಟೇಜ್ ಆಗಲಿ, ಆ ಒಂದು CD ಆಗಲಿ ನಾವು ನೋಡಬೇಕು ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕ್ಕೊತಾರೆ 207 ಅಂಡರಲ್ಲಿ. ಅದು ಇವಾಗ ಅದು ಈಗ ವಿಚಾರಣೆ ಆಗಿ ಆರ್ಗ್ಯುಮೆಂಟ್ಸ್ ಆಗಿ ಅದು ಕೊಡೋ ಅಷ್ಟಲ್ಲ ಅದು ಒಂದು 2-3 ಡೇಟ್ ಹೋಗುತ್ತೆ. ಸೊ ಈ ಥರ ಇದೇ ರೀತಿ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇದನ್ನ ಮಾಡ್ದಿರಾ ಆದಷ್ಟು ಬೇಗ ಕನ್ಕ್ಲೂಷನ್ ಆಫ್ ದಿ ಟ್ರಯಲ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಆಗುತ್ತೆ, ಎಲ್ಲ ವಕೀಲರು ಒಟ್ಟಿಗೆ ಹೋಗ್ಬೇಕಾಗುತ್ತೆ. ಒಟ್ಟಿಗೆ ಕೇಸನ್ನು ಅವರು ಕೋಆಪ್ರೇಟ್ ಮಾಡಿಬಿಟ್ಟು ಮುಗಿಸ್ಕೊಬೇಕಾಗಿ ಬರುತ್ತೆ. ಓಕೆ ಸರ್, ಆದಷ್ಟು ಟ್ರಯಲ್ಸ್ ಹೇಗಿರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟರೆ. ಸ್ನೇಹಿತರೆ ನೋಡಿದ್ರಲ್ಲ, ಆ್ಯಕ್ಚುಲಿ ದರ್ಶನ್ ಅವ್ರ ವಿಚಾರ ಯಾಕೆ ಇವಾಗ ಆಲ್ರೆಡಿ ಅವರು ಜೈಲಲ್ಲಿರೋದ್ರಿಂದ JC-ನಲ್ಲಿ ಇರೋದ್ರಿಂದ, ಸೊ ಟ್ರಯಲ್ ಸ್ಟಾರ್ಟ್ ಆದಮೇಲೆ ಅವರ ಬೇಲ್ ಮುಖಾಂತರ ಹೊರಗಡೆ ಬರ್ಬೋದಾ ಅಥವಾ ಇನ್ನೂ ಟ್ರಯಲ್ಸ್ ಮುಗಿಯೋವರೆಗೂ ಅಲ್ಲೇ ಇರಬೇಕಾಗುತ್ತೆ ಅಥವಾ ಟ್ರಯಲ್ಸಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅನ್ನೋ ಒಂದು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಮತ್ತು ಇನ್ನೊಮ್ಮೆ ಯಾವ್ದಾದ್ರು ವಿಚಾರ ಇದ್ದಾಗ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.